ಒಂದು ಸತಿ ಈ ರೀತಿ ಇನ್ಸ್ಟಂಟ್ ಮಸಾಲೆ ದೋಸೆನ ಮಾಡ್ಕೊಂಡು ತಿಂದರೆ ವಾರದಲ್ಲಿ 4 ಸತ ಬ್ರೇಕ್ಫಾಸ್ಟಲ್ಲಿ ಈ ದೋಸೆನ ಖಂಡಿತವಾಗ್ಲೂ ಮಾಡ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಹೋಟೆಲಲ್ಲಿ ಕೊಡುವಂತಹ ಕೆಂಪು ಬಣ್ಣದ ಮಸಾಲೆ ದೋಸೆನ ಮನೆಯಲ್ಲೇ ಸಿಂಪಲ್ಲಾಗಿ ಹಿಟ್ಟು ರುಬ್ಬದೇನೆ ಯಾವ ರೀತಿ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಇಲ್ಲಿ ನಾನು 1 ಗ್ಲಾಸ್ ಆಗುವಷ್ಟು ಚಿರೋಟಿ ರವಾನ ಬಳಸ್ಕೊಳ್ತಾ ಇದ್ದೀನಿ. ಈ ಒಂದು ಗ್ಲಾಸಲ್ಲಿ 1 ಗ್ಲಾಸ್ ಆಗುವಷ್ಟು ಚಿರೋಟಿ ರವೆ, ಅರ್ಧ ಗ್ಲಾಸ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಸೇಮ್ ಗ್ಲಾಸ್ ಅಳತೆಯೇ ನಾನು ಇಲ್ಲಿ ಮೆಜರ್ಮೆಂಟ್ನ ತೊಗೊಂಡಿದ್ದೀನಿ. ಹಾಗೆ ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಆಗುವಷ್ಟು ಮೊಸರು, ಹಾಗೆ ಅದೇ ಗ್ಲಾಸಲ್ಲಿ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿಕೊಂಡು ಅದೇ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನ್ ಆಗುವಷ್ಟು ಸಕ್ಕರೆ, ಹಾಗೆ 1 ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಟಿಕೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ನಾನು ಇದನ್ನು ಇನ್ಸ್ಟಂಟಾಗಿ ಮಾಡ್ಕೊಳ್ಳೋದ್ರಿಂದ ಒಂದು ನಾರ್ಮಲ್ ಅಡುಗೆ ಸೋಡಾನೇ ನಾನು ಬಳಸ್ಕೊಳ್ತಾ ಇರೋದು. ಯಾವುದೇ ರೀತಿ ಇನೋ ಪೌಡರ್ ಅದನ್ನೆಲ್ಲ ಬಳಸ್ಕೊಳ್ತಾ ಇಲ್ಲ. ನಿಮಗೇನಾದರೂ ಟೈಮ್ ಇತ್ತಪ್ಪ 1 ಅವರ್ ಅಥವಾ 30 ಮಿನಿಟ್ ಏನಾದರೂ ಬಿಡೋ ಟೈಮ್ ಇತ್ತಂದರೆ ನೀವು ಸೋಡಾನ ಸ್ಕಿಪ್ ಮಾಡಿ ಟೋಟಲಿ. ಇವಾಗ ನಾನು ಇನ್ಸ್ಟಂಟಾಗಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಸೋಡಾನ ಹಾಕ್ಕೊಂಡಿದ್ದೀನಿ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಂಡು ಬರೋಣ. ಯಾವುದೇ ರೀತಿ ರವೆ ಆ ಥರ ಎಲ್ಲ ಏನೂ ಉಳಿದಿರಬಾರ್ದು. ಫುಲ್ಲಿ ಕ್ರೀಮಾಗಿ ನಾವು ಇದನ್ನು ರುಬ್ಕೊಳ್ಬೇಕಾಗುತ್ತೆ. ಇವಾಗ ರುಬ್ಕೊಂಡು ಬಂದಿದ್ದೀನಿ, ನೋಡ್ತಾ ಇರ್ಬೋದು. ಅತಿಯಾಗಿ ಗಟ್ಟಿನೂ ಅಲ್ಲ ಅಥವಾ ಅತಿಯಾಗಿ ಅಳಸನೂ ಅಲ್ಲ. ಈ ರೀತಿ ದೋಸೆ ಬ್ಯಾಟರ್ನ ನಾವು ರುಬ್ಕೊಂಡು ಬರೋಣ. ಇವಾಗ ಒಂದು ಫ್ರೈಯಿಂಗ್ ಪ್ಯಾನ್ನ ತೊಗೊಂಡ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಒಂದು ಬಟ್ಟೆಯಿಂದ ಒರೆಸಿ ನಂತರ ಇವಾಗ ನಾವು ಮಾಡಿಟ್ಕೊಂಡಿರುವಂತಹ ದೋಸೆ ಬ್ಯಾಟರ್ನ ಹಾಕೊಳ್ಳೋಣ. ನಾನು ಇದನ್ನು ಇನ್ಸ್ಟೆಂಟಾಗಿ ಆವಾಗ ರುಬ್ಕೊಂಡು ಆವಾಗ ಮಾಡ್ತಾಯಿದ್ದೀನಿ. ಇವಾಗ ಈ ರೀತಿ ಜಸ್ಟ್ ರೌಂಡಾಗ ತಿರುಗಿಸ್ಬಿಡೋಣ. ದೋಸೆನ ತುಂಬ ಕಬ್ಬಿನ ಹಂಚಲ್ಲಿ ಕೂಡ ಮಾಡ್ಕೊಳ್ಬೋದು, ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಮೇಲ್ಗಡೆ ಸ್ವಲ್ಪ ಎಣ್ಣೆ ತುಪ್ಪ ಏನಾದರೂ ಹಾಕ್ಕೊಳ್ಬೋದು. ಮಾರ್ನಿಂಗ್ ಟೈಮ್ ಇಲ್ಲ ಅಂದರೆ ಇದನ್ನು ರೆಸಿಪಿನ ಟ್ರೈ ಮಾಡಿ ನೋಡಿ, ತುಂಬಾ ಕ್ವಿಕ್ಕಾಗಿ ಆಗಿಬಿಡುತ್ತೆ. ಇವಾಗ ನಿಮ್ಗೆ ಬೇಕಂದರೆ 2 ಸೈಡ್ ಫ್ರೈ ಮಾಡ್ಕೊಳ್ಳಿ, ಇಲ್ಲಾಂದರೆ ಒಂದೇ ಸೈಡ್ ಕೂಡ ಫ್ರೈ ಮಾಡ್ಕೊಳ್ಬೋದು. ಒಳಗಡೆ ಸಾಫ್ಟಾಗಿ ಮೇಲ್ಗಡೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡ್ತಾ ಇರ್ಬೋದು ಯಾವುದೇ ರೀತಿ ದೋಸೆ ಪ್ಯಾನಿಗೆ ಅಂಟೋದು ಆ ಥರ ಎಲ್ಲ ಏನಾಗೋದಿಲ್ಲ. ಕ್ಷಮಿಸಿ ಸ್ನೇಹಿತರೆ, ಅದನ್ನು ಫೋಲ್ಡ್ ಮಾಡೋ ವಿಡಿಯೋ ಡಿಲೀಟ್ ಆಗಿಬಿಟ್ಟಿದೆ. ಇವಾಗ ನಾನು ನಿಮ್ಗೆ ಇನ್ನೊಂದು ದೋಸೆನ ಹಾಕಿ ತೋರಿಸ್ತೀನಿ. ಅದು ವಿಡಿಯೋನ ಸ್ಕಿಪ್ ಆಗಿಬಿಟ್ಟಿದೆ ಅದು. ಇವಾಗ ಇನ್ನೊಂದು ದೋಸೆ ಹಾಕಿ ತೋರಿಸ್ತೀನಿ ಯಾವ ರೀತಿ ಫೋಲ್ಡ್ ಮಾಡೋದು ಅಂತ. ಇವಾಗ ಅದೇ ಫ್ರೈಯಿಂಗ್ ಪ್ಯಾನಲ್ಲಿ ಇನ್ನೊಂದು ದೋಸೆನ ಹಾಕಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ನೀರನ್ನು ಚುಮುಕ್ ಹೊಡೆದ್ಬಿಟ್ಟು ಒಂದು ಬಟ್ಟೆಯಲ್ಲಿ ಒರೆಸಿ ದೋಸೆನ ಹಾಕ್ಕೊಂಡು ಈ ರೀತಿ ದೋಸೆನ ಫೋಲ್ಡ್ ಮಾಡಿದರೆ ಸಾಕು. ನೋಡ್ತಾ ಇರ್ಬೋದು ಕೆಳಗಡೆ ಬಣ್ಣ ಯಾವ ರೀತಿ ಬಂದಿದೆ ಅಂತ. 1 ಸ್ಪೂನ್ ಸಕ್ಕರೆ ಹಾಕೊಂಡ್ಬಿಟ್ರೆ ಸಾಕು, ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ತಿನ್ನೋಕ್ಕೂ ಕೂಡ ತುಂಬ ಸೊಗಸಾಗಿ ಚೆನ್ನಾಗಿ ಕೂಡ ಅನಿಸುತ್ತೆ. ನೋಡ್ಬೋದು ಫೋಲ್ಡ್ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಈ ರೀತಿ ರೌಂಡಾಗಿ ಫೋಲ್ಡ್ ಮಾಡಿಬಿಟ್ರೆ ಸಾಕು, ನಮ್ಮ ಇನ್ಸ್ಟಂಟ್ ರವೆ ಮಸಾಲೆ ದೋಸೆ ರೆಡಿಯಾಗಿರುತ್ತೆ ಸ್ನೇಹಿತರೆ. ಇವಾಗ 3ನೇ ದೋಸೆ ನೋಡ್ಬೋದು ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಾಣುತ್ತೆ ಅಂತ. ನೀವು ಒಂದ್ಸತಿ ಮನೆಯಲ್ಲಿ ನೋಡಿ ಟ್ರೈ ಮಾಡಿ. ಈ ರೀತಿ ಆಫೀಸ್ಗೆ ಹೋಗೋರು ಅಥವಾ ಜಾಬ್ ಮಾಡೋರು ಬೇಗನೆ ಇನ್ಸ್ಟಂಟಾಗಿ ಮಾಡ್ಕೊಂಡ್ಬಿಡ್ಬೋದು. ಯಾವುದೇ ರೀತಿ ಹಿಟ್ಟು ರುಬ್ಬೋದು, ನೆನೆ ಇಡೋದು ಆ ರೀತಿ ಏನೂ ಪ್ರಾಬ್ಲಮ್ ಇರೋದಿಲ್ಲ. ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಬಾಯ್ ಫ್ರೆಂಡ್ಸ್.